ನಮಸ್ಕಾರ. ಬದುಕಿನಲ್ಲಿ ನಂಬಿಕೆ ಅನ್ನೋದು ಬಹಳ ಮುಖ್ಯ. ನಾವು ಬದುಕ್ತಾ ಇರೋದೇ ನಂಬಿಕೆಯಿಂದ. ನಂಬಿಕೆ ಇಲ್ಲ ಅಂದರೆ ಬದುಕು ಇಲ್ಲ ಅಂತೇಳಿ. ಪ್ರತಿನಿತ್ಯದ ಬದುಕು, ಪ್ರತಿ ಕ್ಷಣದ ಬದುಕು ನಂಬಿಕೆಯ ಆಧಾರದ ಮೇಲೆ ನಿಂತಿದೆ. ಬದುಕುವ ಭರವಸೆಯ ಮೇಲೆ ನಾವು ಬದುಕನ್ನು ಸಾಗಿಸ್ತಾ ಇದ್ದೀವಿ. ಸಾವು ಯಾವಾಗ ಬರ್ತದೋ ಗೊತ್ತಿಲ್ಲ, ಬದುಕುವ ಭರವಸೆ ಮೇಲೆ ಬದುಕನ್ನು ಸಾಗಿಸ್ತಾ ಇದ್ದೀವಿ. ಆ ಭರವಸೆ ಮೇಲೆ ನಂಬಿಕೆಯನ್ನು ಇಟ್ಟು ನಾವು ಸಾಗ್ತಾ ಇದ್ದೀವಲ್ಲ, ಅದು ಜೀವನಕ್ಕೆ ಪ್ರೇರಣೆ. ನಮ್ಮ ನಂಬಿಕೆ ಒಂದು ಸಣ್ಣ ದೀಪದಂತೆ. ಕಾಡಿನಲ್ಲಿ ಕತ್ತಲು ಕವಿದುವಾಗ ಪುಟ್ಟದಾದ ದೀಪ ನಮ್ಮ ಕೈಯಲ್ಲಿ ಹಿಡಿದುಕೊಂಡಾಗ ಆ ದೀಪದ ಬೆಳಕಿನಿಂದ ಕಾಡಿನಲ್ಲಿರುವ ಕತ್ತಲನ್ನು ಓಡಿಸಲಿಕ್ಕೆ ಸಾಧ್ಯವಾಗದೇ ಇರಬಹುದು. ಕಾಡಿನ ಎಲ್ಲ ಕಡೆ ಬೆಳಕನ್ನು ಚೆಲ್ಲಲಿಕ್ಕೆ ಸಾಧ್ಯವಾಗದೇ ಇರಬಹುದು. ಆದರೆ ಆ ಪುಟ್ಟ ದೀಪದ ಬೆಳಕು ನಮ್ಮ ಮುಂದಿನ ಹೆಜ್ಜೆ ಸುರಕ್ಷಿತವಾಗಿ ಇಡಲಿಕ್ಕೆ ಎಷ್ಟು ಬೇಕು ಅಷ್ಟು ಬೆಳಕನ್ನು ಅದು ನೀಡಲು ಸಮರ್ಥವಾಗಿದೆ. ನಂಬಿಕೆ ಎನ್ನುವ ದೀಪ ನಮ್ಮ ಎದೆಯಲ್ಲಿ ಉರಿತಾ ಇತ್ತು ಅಂದರೆ ಬದುಕಿನ ಹೆಜ್ಜೆಗಳು ಸುರಕ್ಷಿತವಾಗಿ ನಾವು ಇಡುತ್ತೀವಿ. ಬದುಕಿನಲ್ಲಿ ನಾವು ಸುರಕ್ಷಿತವಾದ ಹೆಜ್ಜೆಗಳನ್ನು ಇಡಲಿಕ್ಕೆ ಸಾಧ್ಯ. ನಂಬಬೇಕು. ಪ್ರತಿ ಒಂದು ಕ್ಷೇತ್ರದಲ್ಲಿ ನಂಬಿಕೆ ಮುಖ್ಯ. ನಾವು ಯಾವುದೇ ವ್ಯಾಪಾರ ಮಾಡಲಿ, ಉದ್ಯೋಗ ಮಾಡಲಿ, ಸಂಬಂಧಗಳಿರಲಿ, ಏನೇ ಇರಲಿ, ನಂಬಿಕೆಗಳು ಮುಖ್ಯ. ನಂಬಿಕೆಯನ್ನು ಆಧಾರದ ಮೇಲೆ ಎಲ್ಲ ನಿಂತ್ಕೊಂಡಿವೆ. ನಂಬಿಕೆ ಕಳೆದುಕೊಂಡೇವಾ, ನಮ್ಮ ಯಾವುದು ಬೆಲೆ ಇರಲಿಲ್ಲ. ನಾವೇನೇ ಇರಬಹುದು, ನಾವು ನಮ್ಮ ಬೆಲೆಯನ್ನು ಕಳೆದುಕೊಂಡಿದ್ದೇವೆ. ನಂಬಿಕೆಗೆ ಬೆಲೆ ಇದೆ. ನಂಬಿಕೆ ಅನ್ನೋದೊಂದು ಪುಟ್ಟ ದೀಪ, ಅದು ಒಂದು ಸಣ್ಣ ದೀಪ. ಅದರದ್ದು ಕೆಲಸ ಮಾತ್ರ ಬಹಳ ದೊಡ್ಡದು. ಇಡೀ ಜೀವನದ ಮೇಲೆ ನಮಗೆ ಏಕಕಾಲದಲ್ಲಿ ಒಮ್ಮೆಲೆಗೆ ಬೆಳಕು ನೀಡಲ್ಲ. ಅದು ಬೆಳಕು, ದೀಪದ ಬೆಳಕು ಏನದಲ್ಲ, ನಮ್ಮ ಇಡೀ ಜೀವನಕ್ಕೆ ಒಂದೇ ಕ್ಷಣಕ್ಕೆ ಬೆಳಕನ್ನು ನೀಡಕ್ಕೆ ಸಾಧ್ಯ ಇಲ್ಲದೆ ಇರ್ಬೋದು ಅದಕ್ಕೆ. ಆದರೆ ಈಗಿನ ನಾವು ಏನು ಹೆಜ್ಜೆ ಇಡಬೇಕಾಗ್ಯದಲ್ಲ, ಈಗಿನ ನಾವು ಜೀವನ ಸಾಗಿಸ್ಬೇಕಾಗ್ಯದಲ್ಲ, ಇವತ್ತಿನ ದಿನಕ್ಕೆ ಎಷ್ಟು ಸಾಕು ಅಷ್ಟು ನಮಗೆ ಅದು ಬೆಳಕನ್ನು ಒದಗಿಸಿಕೊಡ್ತಾ ಇದೆ ನಮ್ಮ ಜೀವನಕ್ಕೆ. ಭಗವಂತನ ಮೇಲೆ ನಂಬಿಕೆ ಇಡ್ತೀವಿ ನಾವು, ವ್ಯಕ್ತಿಗಳ ಮೇಲೆ ನಂಬಿಕೆ ಇಡ್ತೀವಿ, ನಮ್ಮವರು ಅನ್ನುವರ ಮೇಲೆ ನಂಬಿಕೆ ಇಡ್ತೀವಿ, ಸಂಬಂಧಿಕರ ಮೇಲೆ ನಂಬಿಕೆ ಇಡ್ತೀವಿ, ಮಿತ್ರರ ಮೇಲೆ ನಂಬಿಕೆ ಇಡ್ತೀವಿ, ಮಕ್ಕಳ ಮೇಲೆ ನಂಬಿಕೆ ಇಡ್ತೀವಿ, ಅಪರಿಚಿತರ ಜೊತೆ ಕೆಲವೊಂದ್ಸಾರಿ ನಂಬಿಕೆ ಇಡ್ತೀವಿ. ಆ ನಂಬಿಕೆಯಿಂದಲೇ ನಮ್ಮ ಜೀವನ ಸಾಗಿಸ್ತಿರ್ತೀವಿ. ಮತ್ತೆ ಅದು ಒಳ್ಳೇದು ಆಗ್ತದೆ. ಕೆಲವೊಂದು ಸಾರಿ ದುಃಖ ಆಗ್ತದೆ, ಇಲ್ಲಂತಲ್ಲ. ಆದ್ರೆ ಪ್ರತಿ ಬಾರಿನೂ ನಾವು ಮೋಸ ಹೋಗಲ್ಲ. ನಂಬಿ ದೇವು ಅಂದ್ರೆ ಕೆಡಕ್ಕೆ ಸಾಧ್ಯ ಇಲ್ಲ. ನಂಬಿ ಕೆಟ್ಟವರಿಲ್ಲ, ದಾಸರು ಹೇಳಿದ್ದಾರೆ. ಅದಕ್ಕೆ ನಾವು ನಂಬಬೇಕು. ಅನೇಕ ಕಡೆಗೆ ನಾವು ನಂಬಿಕೆಯಿಂದಲೇ ವ್ಯವಹಾರಗಳನ್ನು ಮಾಡ್ತೀವಿ. ಯಾರೂ ದುಡ್ಡು ಇಟ್ಕೊಂಡು ವ್ಯವಹಾರ ಮಾಡಲ್ಲ, ನಂಬಿಕೆಯಿಂದ ವ್ಯವಹಾರಗಳು ಮಾಡ್ತಾರೆ. ಮನೆಯಲ್ಲಿ ಒಂದು ನಂಬಿಕೆ ಮೇಲೇನೆ ಎಲ್ಲರೂ ಹೊಂದಾಣಿಕೆಯಿಂದ ಇರ್ತೀವಿ. ಅಲ್ಲಿ ಒಂದು ನಂಬಿಕೆ, ಆ ನಂಬಿಕೆ ಹೋಯ್ತು, ಅನುಮಾನ ಶುರುವಾಗ್ತದೆ. ವ್ಯಾಪಾರದಾಗಿರ್ಬೋದು, ಸಂಬಂಧದೊಳಗಿರ್ಬೋದು. ಅನುಮಾನ ಶುರುವಾಯ್ತು, ಅಲ್ಲಿ ಹಾಳಾಗಕ್ಕೆ ಶುರುವಾಗ್ತದೆ. ನಾವು ಏನ್ ಮಾಡ್ತೀವಿ ಅದೆಲ್ಲ ಹಾಳಾಗ್ತದೆ, ಅದೆಲ್ಲ ಎದುರಾಗಕ್ಕೆ ಶುರುವಾಗ್ತದೆ. ಅವಾಗ ಯಾವುದೂ ಸರಿ ಇರೋದು. ನಂಬಬೇಕು. ಎದುರಿನವರು ನಾಚುವಂತೆ ನಮ್ಮ ನಂಬಿಕೆ ಇರಬೇಕು. ಮೋಸ ಮಾಡುವವರೆಗೆ ಕಣ್ತೆರೆಸುವಂತ ನಂಬಿಕೆ ನಮ್ದಾಗಿರಬೇಕು.
ನಮ್ಮ ನಂಬಿಕೆ ನೋಡಿ ಅವ್ರಿಗೆ ಅನಿಸ್ಬೇಕು ಇಂಥವ್ರಿಗೆ ಮೋಸ ಮಾಡಿದ್ರೆ ನಾನು ಉಳಿಯಲ್ಪ ಅಂತ. ಆ ರೀತಿ ಭರವಸೆ ಬರುವಂತ ನಂಬಿಕೆ ನಮ್ಮದಾಗಿರ್ತದೆ. ನಂಬಿಕೆಯಲ್ಲಿ ಒಂದಿಷ್ಟು ಸಂದೇಹ ಇರಬಾರದು, ಎಚ್ಚರಿಕೆ ಇರಬೇಕು, ಸಂದೇಹ ಇರಬಾರದು. ನಂಬೋಕಿನ ಮೊದಲೇ ನಾವು ವಿಚಾರ ಮಾಡಬೇಕು, ನಂಬಿದ ಮೇಲೆ ಸಂದೇಹ ಇರಬಾರದು. ನಂಬೋಕಿನ ಮೊದಲು ನಾವು ಪ್ರತಿಯೊಂದು ಪರೀಕ್ಷೆ ಮಾಡಿ ನಂಬದೇವು, ಎಚ್ಚರಿಕೆಯಿಂದ ನಂಬಬೇಕು. ಆದ್ರೆ ನಂಬಿದ ಮೇಲೆ ಸಂದೇಹಗಳು ಇರಬಾರದು. ಆ ರೀತಿಯಾದ ನಮ್ಮ ನಂಬಿಕೆ ಇತ್ತು ಅಂದ್ರೆ, ಅಚಲವಾದ ದೃಢವಾದ ನಂಬಿಕೆ ನಮ್ಮಲ್ಲಿ ಇತ್ತು ಅಂದ್ರೆ ಭಗವಂತನು ಕೂಡ ನಮ್ಗೆ ಸದಾ ಇರ್ತಾನೆ. ನಾವು ತಪ್ಪು ಹೆಜ್ಜೆ ಇಡಲಾರದಂತೆ ಮಾರ್ಗದರ್ಶನ ಮಾಡ್ತಾರೆ. ಯಾವ ಕ್ಷೇತ್ರದಲ್ಲಿ ನಾವು ನಂಬಿಕೆ ಇಟ್ಟು ಸಾಕ್ತೀವಿ ಆ ಕ್ಷೇತ್ರದಲ್ಲಿ ಪ್ರಗತಿ ಉಂಟ. ಎಷ್ಟು ಆಳವಾದ ನಂಬಿಕೆ ಇಟ್ಟು ಶ್ರದ್ಧೆಯಿಂದ ನಾವು ಆ ಕ್ಷೇತ್ರದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡೇವು ಅಂದ್ರೆ ಅಷ್ಟು ಯಶಸ್ಸು ನಮಗೆ ಸಿಗ್ತದೆ. ಅದೇ ನಂಬಿಕೆಯಲ್ಲಿ ಸ್ವಲ್ಪ ಕಲ್ಮಶ ಇತ್ತು ಅಂದ್ರೆ ಅಲ್ಲಿ ನಾವು ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ, ಸೋಲ್ತೀವಿ ಅಲ್ಲಿ. ನಾ ಮತ್ತೆ ಅಂತೀವಿ ಇಂದ್ರಡಿ ನಾನೆಲ್ಲ ನಂಬಿದೆ ಮೋಸ ಹೋಯ್ತು. ನಮ್ಮ ನಂಬಿಕೆ ಸರಿಯಾಗಿರಲಿಲ್ಲ, ಒಂಚೂರು ನಮ್ಮ ನಂಬಿಕೆಯಲ್ಲಿ ಕಲಬೆರಕೆ ಇತ್ತು ಅನ್ನೋದನ್ನು ನಾವು ಕೂಡ ಗಮನಿಸಬಹುದು. ಕಣ್ಣು ಮುಚ್ಚಿ ನಂಬಬಹುದು ಕೆಲವೊಂದು ಸರಿ. ಪರೀಕ್ಷೆ ಮಾಡಿದ ನಂತರ ಅದು ಸರಿ ಅಂತ ಅನಿಸಿದಾಗ ಗೊತ್ತಾದಾಗ ಕಣ್ಣು ಮುಚ್ಚಿ ನಂಬಬೇಕು. ಅವಾಗ ನಂಬೋಕೆ ನಮ್ಮನ್ನು ಕಣ್ತೆರೆದಿರ್ಬೇಕು. ಈ ರೀತಿಯಾದ ಒಂದು ನಂಬಿಕೆಯ ಆಧಾರದ ಮೇಲೆ ಎಲ್ಲರ ಬದುಕು ನಿಂತಿದೆ, ಎಲ್ಲರ ಬದುಕಿನ ಗೌರವವು ಕೂಡ ನಿಂತಿದೆ. ನಂಬಿಕೆಗೆ ಗೌರವ ಇದೆ, ನಮಗಿಲ್ಲ. ನಮ್ಮನ್ನೇನು ನಂಬ್ತಾರ ಅದನ್ನ ನಾವು ಉಳಿಸ್ಕೊಂಡು ಹೋಗ್ತೀವಲ್ಲ ಅದಕ್ಕೆ ಗೌರವ, ಈ ನಮ್ಗೆ ಗೌರವ ಇಲ್ಲ. ಅದಕ್ಕೆ ನಾವು ಮತ್ತೊಬ್ಬರನ್ನ ನಂಬಬೇಕು, ಮತ್ತೊಬ್ಬರು ನಂಬುವಂತ ವ್ಯಕ್ತಿತ್ವ ನಮ್ದಾಗಿದೆ. ಧನ್ಯವಾದಗಳು.